ಹಾಯ್ ಹಲೋ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ನಮ್ಮ ಒಂದು ಕೆಲವೊಂದು ಅಭ್ಯಾಸಗಳಿಂದ ನಮ್ಮ ಇಮೇಜ್ ಅನ್ನೋದು ಎಲ್ಲರ ಮುಂದೆ ಕೆಲವೊಮ್ಮೆ ಡ್ಯಾಮೇಜ್ ಆಗುತ್ತೆ ಅಂತಲೇ ಹೇಳ್ಬೋದು. ಆದರೆ ನಮ್ಮ ಇಮೇಜ್ನ ನಾವೇ ಡ್ಯಾಮೇಜ್ ಮಾಡ್ಕೊಳ್ತಾ ಇರ್ತೀವಿ ಅನ್ನೋದು ಕೆಲವೊಂದು ಸಲ ನಮಗೆ ಅರ್ಥನೇ ಆಗೋದಿಲ್ಲ. ಆ ಒಂದು ಕೆಲವೊಂದು ಅಭ್ಯಾಸಗಳು ನಾವು ದೂರ ಮಾಡಿಕೊಳ್ಳೇಬೇಕಾಗುತ್ತೆ. ಹಾಗಾದರೆ ಯಾವುವು ಅದೆಲ್ಲ ಅಭ್ಯಾಸಗಳು, ನೀವು ಹೇಗೆ ಅದನ್ನ ದೂರ ಮಾಡ್ಕೊಳ್ಳೋದು ಅನ್ನೋದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಮಾತಾಡೋಣವಾ? ಸೊ ಬನ್ನಿ ನೋಡೋಣ ಇವತ್ತಿನ ಈ ವಿಡಿಯೋ ಏನು ಅಂತ. ಅದಕ್ಕೂ ಮುಂಚೆ ಫಸ್ಟ್ ಟೈಮ್ ಇದರ ಚಾನಲ್ನ ವಿಸಿಟ್ ಮಾಡಿದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಓಕೆನಾ? ಸೊ ಬನ್ನಿ ನೋಡೋಣ. ಮೊದಲನೇದಾಗಿ ಸ್ನೇಹಿತರೆ, ನಿಮ್ಮ ಆತ್ಮಗೌರವವನ್ನು ಹಾಳು ಮಾಡುವಂತಹ ಅಭ್ಯಾಸ ಯಾವುದಪ್ಪ ಅಂದರೆ ಅತಿಯಾಗಿ ಮಾತಾಡೋದು. ಕೆಲವೊಬ್ಬರು ಅನ್ಕೋಬೋದು, ನಾನು ಅತಿಯಾಗಿ ಮಾತಾಡಿದರೆ ಅಷ್ಟೇ ನನ್ನ ಒಂದು ವ್ಯಾಲ್ಯೂ ಏನು ಅನ್ನೋದು ಬೇರೆಯವ್ರಿಗೆ ಅರ್ಥ ಆಗುತ್ತೆ, ಅಥವಾ ನನ್ನ ಒಂದು ಸತ್ಯ ದರ್ಶನ ಮಾಡಿಸ್ಬೇಕು ನಾನು ಅವರಿಗೆ ಮಾತಾಡೋದ್ರ ಮುಖಾಂತರನೇ ಅಂತ ಹೇಳಿ ತಪ್ಪು ತಿಳುವಳಿಕೆ ಇರುತ್ತೆ. ಏನಂದರೆ ಸ್ನೇಹಿತರೆ, ಯಾವಾಗಲೂ ನಾವು ಮಾತಾಡ್ತಾ ಇರೋದ್ರಿಂದ ಎಲ್ಲರೂ ನಮ್ಮನ್ನು ಅರ್ಥ ಮಾಡ್ಕೊಂಡಿರ್ತಾರೆ ಅಂತ ಅಂದ್ಕೊಳ್ಳೋದು ತಪ್ಪು. ಹಾಗೆ ನಾವು ಮಾತಾಡಿದರೆ ಮಾತ್ರ ನಮ್ಮ ವ್ಯಕ್ತಿತ್ವ ಸರಿ ಇದೆ ಅಂತ ಅಂದ್ಕೊಳ್ಳೋದು ಕೂಡ ತಪ್ಪು, ಓಕೆನಾ? ಕೆಲವೊಮ್ಮೆ ಕೆಲವೊಂದು ಪರಿಸ್ಥಿತಿಯಲ್ಲಿ ಮೌನವಾಗಿದ್ದು ನಾವೇನು ಅಂತ ಪ್ರೂವ್ ಮಾಡೋದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಹಾಗಂತ ಹೇಳಿ ಎಲ್ಲ ಪರಿಸ್ಥಿತಿಯಲ್ಲೂ ಕೂಡ ಸುಮ್ಮನೆ ಇರಿ ಅಂತ ನಾನು ಹೇಳ್ತಾ ಇಲ್ಲ. ಆದರೆ ಯಾವ ವಿಚಾರದಲ್ಲಿ ಎಷ್ಟು ಮಟ್ಟಿಗೆ ನೀವು ಮಾತಾಡ್ಬೋದು, ಎಷ್ಟು ಮಟ್ಟಿಗೆ ಮುಂದೆ ಇರೋರು ಬುದ್ಧಿವಂತರಿದ್ದಾರೆ ಅನ್ನೋದನ್ನು ಕೂಡ ನಾವು ಪರೀಕ್ಷೆ ಮಾಡಿ ನೋಡಬೇಕಾಗುತ್ತಲ್ವ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಹಾಗೆ ಇನ್ನೊಂದು ವಿಚಾರ ಏನಪ್ಪ ಅಂತಂದರೆ, ಮಾತಾಡ್ತೀವಿ ಅಂತ ಹೇಳಿ ಮಾತಾಡೋ ಬರ್ಸ್ದಲ್ಲಿ ನಾವು ಕೆಲವೊಂದು ಸಲ ನಮ್ಮ ಮೇಲಿರುವಂತಹ ಒಂದು ಭಾವನೆನ ಕೂಡ ತಪ್ಪಾಗಿ ಪ್ರತಿಬಿಂಬಿಸ್ತೀವಿ ಅಂತ ನನಗನ್ಸುತ್ತೆ ಸ್ನೇಹಿತರೆ. ಏನಂದರೆ, ಎದುರಿಗಿರೋರ್ಗೆ ಆಲ್ರೆಡಿ ಅರ್ಥ ಆಗಿದೆ ಅಂತ ನಿಮಗೂ ಕೂಡ ಗೊತ್ತಿರುತ್ತೆ. ಬಟ್ ಆದರೂ ಕೂಡ ಅದನ್ನ ಓವರ್ ಕಾನ್ಫಿಡೆನ್ಸಲ್ಲಿ ಹೇಳೋಕೆ ಹೋಗಿ ಏನೋ ಹೇಳೋ ಜಾಗದಲ್ಲಿ ಇನ್ನೇನೋ ಹೇಳಿ ಅದನ್ನ ತಪ್ಪು ಅರ್ಥ ಬರೋ ಥರ ನಾವೇ ಮಾಡ್ತೀವಿ ಕೆಲವೊಂದು ಸಲ, ಓಕೆನಾ? ಹಾಗಾಗಿ ಅತಿಯಾಗಿ ಮಾತಾಡೋದು ಕೂಡ ಒಳ್ಳೆಯದಲ್ಲ. ಇನ್ನು ಸೆಕೆಂಡ್ನೇದಾಗಿ, ನಿಮ್ಮ ಕೋಪವನ್ನು ನಿಮಗೆ ಕಂಟ್ರೋಲ್ ಮಾಡ್ಕೊಳ್ಳೋಕ್ಕೆ ಬರದೇ ಇರುವಂಥದ್ದು. ಹೌದು, ಸೊ ಇದಂತೂ ತುಂಬ ಜನದಲ್ಲಿರುವಂತಹ ಒಂದು ಕಾಮನ್ ಪಾಯಿಂಟ್ ಅಂತಲೇ ಹೇಳ್ತೀನಿ. ಯಾಕಂದರೆ ಕೋಪ ಅಂದಮೇಲೆ ಯಾರಿಗೆ ಬರಲ್ಲ ಹೇಳಿ? ಮನುಷ್ಯನ ಮೇಲೆ ಎಲ್ರಿಗೂ ಕೂಡ ಎಲ್ಲ ಭಾವನೆಗಳು ಇದ್ದೇ ಇರುತ್ತೆ ಅಲ್ವಾ? ಸೊ ಎಲ್ಲರೂ ಕೂಡ ಎಲ್ಲ ಭಾವನೆಯನ್ನು ಹೊರಗಡೆ ಹಾಕಲೇಬೇಕು. ಆದರೆ ಅದನ್ನು ಎಷ್ಟು ಮಟ್ಟಿಗೆ ನಾವು ಯಾರ ಮುಂದೆ, ಎಲ್ಲಿ, ಯಾವ ಪರಿಸ್ಥಿತಿಯಲ್ಲಿ ತೋರಿಸ್ಕೊಳ್ತಾ ಇದ್ದೀವಿ ಅನ್ನೋದು ತುಂಬಾ ಮುಖ್ಯ ಆಗುತ್ತೆ. ಅದರಿಂದಲೇ ನಮ್ಮ ಒಂದು ಕ್ಯಾರೆಕ್ಟರ್ ಅನ್ನೋದು ಬಿಲ್ಡ್ ಆಗುತ್ತೆ ಅಂತಲೇ ಹೇಳ್ಬೋದು. ಹಾಗಾಗಿ ಕೋಪವನ್ನು ಅತಿಯಾಗಿ ಮಾಡ್ಕೊಳ್ಳೋದು, ಹಾಗೆ ಚಿಕ್ಕ ಪುಟ್ಟ ವಿಚಾರಕ್ಕೂ ಕೂಡ ಕೋಪ ಮಾಡಿಕೊಂಡು ಚಿಕ್ಕ ಪುಟ್ಟ ವಿಚಾರಗಳು ತುಂಬ ದೊಡ್ಡ ಪರಿಸ್ಥಿತಿಯಾಗಿ ಮಾಡ್ಕೊಳ್ಳುವಂಥದ್ದು. ಸೊ ಈ ಥರ ಎಲ್ಲ ಮಾಡಿದಾಗಲೂ ಕೂಡ ನಿಮ್ಮ ಕ್ಯಾರೆಕ್ಟರ್ ಅನ್ನೋದು ಅಲ್ಲಿ ತುಂಬಾ ಕೆಟ್ಟದಾಗಿ ಪ್ರತಿಬಿಂಬಿಸ್ತಿರುತ್ತೆ ಅನ್ನೋದು ನಿಮ್ಮ ತಲೆಯಲ್ಲಿದ್ದರೆ ತುಂಬಾ ಒಳ್ಳೆಯದು. ಹಾಗಂತ ಹೇಳಿ ನನಗೆ ಕೋಪ ಬೇಗ ಬರುತ್ತೆ, ನಾನೇನು ಮಾಡಬಹುದು ಅಂತ ನೀವು ಕೇಳೋದಾದರೆ, ಖಂಡಿತ ಅದನ್ನು ಕೂಡ ಕಂಟ್ರೋಲ್ ಮಾಡ್ಕೊಳ್ಳೋಕ್ಕೆ ಬೆಸ್ಟ್ ಮೆಥಡ್ ಏನಂದರೆ, ನಿಮಗೆ ಕೋಪ ಬಂದಾಗ ಆದಷ್ಟು ಯಾರ ಹತ್ರನೂ ಮಾತಾಡದೇ ಇರಿ, ಓಕೆನಾ? ಸೊ ತುಂಬ ಜನ ಅನ್ಬೋದು, ಮಾತಾಡಿಲ್ಲ ನನ್ನ ಕೋಪ ಇನ್ನೂ ಜಾಸ್ತಿ ಆಗುತ್ತೆ ಅಂತ. ಅದನ್ನು ಬೇರೆಯವ್ರ ಹತ್ರ ಅಂದರೆ ಒಂದು ಮರದ ಮುಂದೆ ಹೋಗಿ ಬೈರಿ, ಓಕೆನಾ? ಸೊ ಅದು ಬೈಸ್ಕೊಳ್ಳುತ್ತೆ, ಅದೇನು ಹೋಗಿ ಬೇರೆಯವ್ರ ಹತ್ರ ಹೇಳಲ್ಲ. ಅದೇ ನೀವು ಒಬ್ಬ ಮನುಷ್ಯನ ಬಗ್ಗೆ ಇನ್ನೊಬ್ಬ ಮನುಷ್ಯನ ಹತ್ರ ಮಾತಾಡಿದಾಗ ಅಥವಾ ಕೆಟ್ಟ ರೀತಿಯಲ್ಲಿ ಬಿಂಬಿಸಿದಾಗ ಅದು ಒಂದು ಮನುಷ್ಯನ ಮುಂದೆ ನೀವು ಮಾತಾಡಿರ್ತೀರ, ಅದು 100 ಜನರ ಹತ್ರ ಸ್ಪ್ರೆಡ್ ಆಗಿಬಿಡುತ್ತೆ. ಹಾಗಾಗಿ ಹೇಳಿದ್ದೀನಿ ಅಷ್ಟೇ. ಇನ್ನು ಥರ್ಡ್ ಪಾಯಿಂಟ್ ಅಂದರೆ, ತುಂಬಾ ಸ್ವಾರ್ಥದಿಂದ ಇರೋದು. ಸೊ ಸ್ವಾರ್ಥ ಅನ್ನೋದು ಮನುಷ್ಯನ ಸಹಜ ಗುಣ, ಹೌದು. ಆದರೆ ಅದು ಒಂದು ದುರಾಸೆಯ ಮಟ್ಟಕ್ಕೆ ಹೋಗಬಾರ್ದು ಅಷ್ಟೇ, ಓಕೆನಾ? ಇವಾಗ ಎಲ್ಲರೂ ಕೂಡ ದುಡಿತಾ ಇರ್ತೀವಿ, ಎಲ್ಲರೂ ಜೀವನ ಮಾಡ್ತಾ ಇದ್ದೀವಿ ಅಂದರೆ ನಾನು ಚೆನ್ನಾಗಿರಬೇಕು, ನಮ್ಮ ಮನೆ ಚೆನ್ನಾಗಿರಬೇಕು, ನಮ್ಮದು ಅನ್ನೋ ಒಂದು ಸ್ವಾರ್ಥ ಇರುತ್ತೆ. ಆದರೆ ಅದಕ್ಕೆ ಕೂಡ ಒಂದು ಲಿಮಿಟೇಷನ್ ಅನ್ನೋದು ಇರುತ್ತೆ, ಓಕೆನಾ? ಫಾರ್ ಎಕ್ಸಾಂಪಲ್, ಇವಾಗ ನಿಮ್ಮ ಹತ್ರ ಒಂದು 1000 ರೂಪಾಯಿ ದುಡ್ಡಿದೆ ಅಂತ ಅಂದ್ಕೊಳ್ಳಿ, ಸರಿನಾ? ಸೊ ನಿಮ್ಮ ಮುಂದೆ ಇರೋರ ಹತ್ರ ಏನೋ ತೀರಾ ಕಷ್ಟ ಇರುತ್ತೆ, ಅಥವಾ ಊಟ ತಿನ್ನೋಕ್ಕೂ ಕೂಡ ಅವ್ರ ಹತ್ರ ದುಡ್ಡಿರಲ್ಲ ಅಂದಾಗ ನೀವು ಒಂದು 10 ರೂಪಾಯಿ ಅಥವಾ ಒಂದು 20 ರೂಪಾಯಿ ಕೊಟ್ಟು ಒಂದು ಬಿಸ್ಕೆಟಾದ್ರು ಕೊಡಿಸ್ಬೋದಲ್ವಾ? 1000 ರೂಪಾಯಲ್ಲಿ 10 ರೂಪಾಯಿ ಕಡಿಮೆ ಆದರೆ ಏನು ವೇರಿಯೇಷನ್ಸ್ ಆಗುತ್ತೆ ನಿಮ್ಮಲ್ಲಿ ಹೇಳಿ? ಹೌದು, ನಿಮ್ಮಲ್ಲೂ ಕೂಡ ಇವಾಗ ಜೀವನಕ್ಕೆ ಹಾಗೆ ಏನೋ ಸ್ವಲ್ಪ ಅಲ್ಪ ಸ್ವಲ್ಪ ಮಿಕ್ಕಿದೆ, ಅವ್ರಿಗೆ ಊಟ ತಿಂದರೂ ಅವ್ರು ಬದುಕ್ತಾರೆ ಅಂತ ಅಂದಾಗ ನಾವು 10 ರೂಪಾಯೋ ಅಥವಾ 50 ರೂಪಾಯೋ ಕೊಟ್ಟು ಅವ್ರಿಗೊಂದು ಊಟ ಕೊಡಿಸೋದ್ರಲ್ಲಿ ಯಾವುದೂ ದೊಡ್ಡಸ್ಕೆ ಇಲ್ಲ ಅಂತ ಅನ್ನೋದು ನನ್ನ ಅನಿಸಿಕೆ ಸ್ನೇಹಿತರೆ, ಓಕೆನಾ? ಇನ್ನು ನೆಕ್ಸ್ಟ್ ಬಂದರೆ ತುಂಬಾ ಇಂಪಾರ್ಟೆಂಟ್ ಸಮಯ. ಹೌದು, ಸಮಯಕ್ಕೆ ಕೆಲವೊಬ್ಬರು ಸಮಯನೂ ಕೊಡಲ್ಲ, ಹಾಗೆ ಅದರ ಒಂದು ಪ್ರಾಮುಖ್ಯತೆ ಏನು ಅನ್ನೋದನ್ನು ಕೂಡ ಅರ್ಥ ಮಾಡ್ಕೊಳ್ಳಲ್ಲ ಸ್ನೇಹಿತರೆ. ಯಾಕೆ ಹೇಳ್ತಿದ್ದೀನಿ ಈ ಮಾತನ್ನ ಅಂತಂದರೆ, ಫಾರ್ ಎಕ್ಸಾಂಪಲ್, ನಾವು ಯಾರ ಹತ್ರನೋ ಮಾತಾಡ್ತಾ ಕೂತಿರ್ತೀವಿ, ಸರಿನಾ? ಇವಾಗ ನಮಗೆ ಗೊತ್ತು ಆಲ್ರೆಡಿ ಅವ್ರ ಹತ್ರ ಮಾತಾಡಿದ್ರೆ ನಮಗೇನು ಯೂಸ್ ಇರಲ್ಲ, ಹಾಗೆ ಅವ್ರು ಹೇಳೋದೆಲ್ಲ ಆಲ್ಮೋಸ್ಟ್ ನೆಗೆಟಿವ್ ಪಾಯಿಂಟ್ನೇ ಹೇಳ್ತಾರೆ. ಸೊ ಬಂದ್ಲಪ್ಪ ಇವಳೊಬ್ಳು ನಮಗೆ ತಲೆ ತಿಂತಾಳೆ, ಸೊ ಬೇಗ ಹೋಗೋದು ಇಲ್ಲ, ನಮ್ಮನ್ನು ಕೆಲಸ ಮಾಡೋಕ್ಕೆ ಬಿಡಲ್ಲ, ಕೆಲಸ ಎಲ್ಲ ಹಾಳು, ಈ ಥರ ಬೈಕೊಳ್ತೀವಿ. ಆದರೂ ಕೂಡ ಅವ್ಳು ಬಂದಾಗ ಅವ್ರ ಜೊತೆ ನಾವು ಚೆನ್ನಾಗಿ ಮಾತಾಡಿ ನಮಗಿರುವಂತಹ ಸಮಯನೂ ಕೂಡ ವ್ಯರ್ಥ ಮಾಡ್ತೀವಿ. ಹಾಗಾದರೆ ನೀವು ಹೇಳೋ ಪ್ರಕಾರ ನಾವು ಯಾರ ಹತ್ರನೂ ಮಾತೇ ಆಡಬಾರ್ದು ಅಂತ ನೀವು ಕೇಳೋದಾದರೆ, ಇಲ್ಲ, ಖಂಡಿತ ಇಲ್ಲ, ಮಾತಾಡಿ, ಬೇಡ ಅಂತ ಹೇಳ್ತಾ ಇಲ್ಲ. ಆದರೆ ಅದಕ್ಕೆ ಎಷ್ಟು ಪ್ರಾಮುಖ್ಯತೆ ಕೊಡಬೇಕು ಅದನ್ನ ಮೊದಲು ಅರ್ಥ ಮಾಡ್ಕೊಳ್ಳಿ. ಹಾಗೆ ನಮ್ಮ ಜೀವನದಲ್ಲಿ ನಾವು ಏನಾದರೂ ಒಂದು ಅಚೀವ್ ಮಾಡಬೇಕು ಅಂತ ಇದ್ದಾಗ, ಯಾವ್ದಾದ್ರು ಒಂದು ಗೋಲ್ ನಮಗೆ ಫುಲ್ಫಿಲ್ ಆಗಿಲ್ಲ ಅಂದಾಗ ನಾವು ಕೊನೆ ಕೊಡೋ ರೀಸನ್ ಏನು ಹೇಳಿ? ಅಯ್ಯೋ ನಾನು ಮಾಡ್ಬೋದಿತ್ತು, ಆದರೆ ಮಾಡೋಕ್ಕೆ ಟೈಮ್ ಎಲ್ಲಿತ್ತು,
ಆ ಕೆಲಸ ಇತ್ತು, ಈ ಕೆಲಸ ಇತ್ತು, ಅಲ್ಲೋಗಬೇಕಿತ್ತು, ಇಲ್ಲೋಗಬೇಕಿತ್ತು. ಸೊ ಇದೇ ಥರ ಎಷ್ಟೊಂದು ರೀಸನ್ಸ್ಗಳನ್ನ ಕೊಡ್ತೀವಿ. ಆದರೆ ಬೇಡದಿರೋ ವಿಚಾರಗಳಕ್ಕೆ ಕೊಡೋಕ್ಕೆ ಸಮಯ ಇರುತ್ತೆ. ಆದರೆ ಬೇಕಾಗಿರೋ ಕಡೆ ನಮ್ಮ ಟೈಮ್ನ ಸ್ಪೆಂಡ್ ಮಾಡುವಾಗ ನಮಗೆ ಸಮಯ ಇರಲಿಲ್ಲ, ಅಷ್ಟು ಬ್ಯುಸಿ ಇದ್ದೆ, ಈ ಕೆಲಸ ಮಾಡಿದೆ, ಆ ಕೆಲಸ ಮಾಡಿದೆ, ಈ ಥರ ತುಂಬಾ ಅನಾವಶ್ಯಕವಾಗಿ ನಾವು ಸುಮ್ಮನೆ ಏನೇನೋ ರೀಸನ್ಸ್ಗಳನ್ನ ಕೊಟ್ಕೊಳ್ತಾ ಹೋಗ್ತಾ ಇರ್ತೀವಿ ಸ್ನೇಹಿತರೆ. ಹಾಗಾಗಿ ನಾನು ಹೇಳೋದಷ್ಟೇ, ಸೊ ಏನಾದರೂ ಒಂದು ವಿಚಾರನ ಮಾಡಬೇಕು ಅಂತ ಹೇಳಿ ಮನಸ್ಸು ಮಾಡಿದ್ದೀರಾ ಅಂತ ಅಂದಾಗ ಮೊದಲು ಸಮಯದ ಬೆಲೆ ಏನು ಅಂತ ತಿಳ್ಕೊಳ್ಳಿ, ಓಕೆನಾ. ಇನ್ನು ಒಂದು ಮೇನ್ ಪಾಯಿಂಟ್ ಬರೋದಾದರೆ, ನಾವು ತುಂಬಾ ದುರಹಂಕಾರದಿಂದ ನಮ್ಮ ವ್ಯಕ್ತಿತ್ವವನ್ನು ಕೂಡ ಹಾಳು ಮಾಡ್ಕೊತೀವಿ. ದುರಹಂಕಾರ ಅಂದರೆ ನೀವೇನೋ ತಪ್ಪು ಮಾಡ್ತಾ ಇದ್ದೀರಾ, ಸರಿನಾ, ಅದು ನಿಮಗೆ ಗೊತ್ತಿರಬಹುದು ಅಥವಾ ಗೊತ್ತಿಲ್ಲದೇನೂ ಇರ್ಬೋದು. ಅದನ್ನು ನಿಮ್ಮ ಮುಂದೆ ಇರೋರು ಅಥವಾ ಅಕ್ಕಪಕ್ಕ ಇರೋರು, ಅವ್ರು ದೊಡ್ಡವರೇ ಆಗಿರ್ಬೋದು, ಚಿಕ್ಕವರೇ ಆಗಿರ್ಬೋದು, ಏನೋ ಒಂದು ಮಾತನ್ನು ಹೇಳಿದ್ದಾರೆ ಅಂತಂದಾಗ ಅದನ್ನು ನಾವು ಯಾವ ಥರ ತೊಗೊತೀವಿ ನೋಡಿ, ಅದು ನಮ್ಮ ಅಹಂಕಾರ ಅಥವಾ ದುರಹಂಕಾರನ ತೋರಿಸುತ್ತೆ ಅಂತಲೇ ಹೇಳ್ಬೋದು. ನನಗೇನು ಗೊತ್ತು ಬಿಡಿ, ನಿಮ್ಮ ಹತ್ರ ನಾನು ಹೇಳಿಸ್ಕೊಳ್ಳೋದೇನಿದೆ, ಅಯ್ಯೋ ಬಿಡು ಇವ್ರೇನು ಹೇಳೋದು, ನಾನು ಯಾಕೆ ಕೇಳಬೇಕು. ಸೊ ಈ ಥರ ಇರುತ್ತೆ ಕೆಲವೊಂದು ಸಲ. ಹಾಗಂತ ಎಲ್ಲರೂ ಹೇಳೋ ಮಾತನ್ನ ತೊಗೊಳ್ಳಿ, ಎಲ್ಲರೂ ಒಳ್ಳೆಯದಕ್ಕೆ ಹೇಳ್ತಾರೆ ಅಂತಲೂ ಕೂಡ ಅಲ್ಲ. ಆದರೆ ಮುಂದೆ ಬರುವಂತಹ ವಿಚಾರಗಳನ್ನು ನಾವು ಯಾವ ಥರ ನಡೆಸ್ಕೊಂಡು ಹೋಗ್ತೀವಿ ಅನ್ನೋದ್ರ ಮೇಲೂ ಕೂಡ ನಮ್ಮ ವ್ಯಕ್ತಿತ್ವ ಬಿಂಬಿಸುತ್ತೆ ಅಂತ ನನ್ನ ಒಂದು ಅನಿಸಿಕೆ. ಸ್ನೇಹಿತರೆ, ನಾನು ಹೇಳೋದು, ಸೊ ಯಾವುದೇ ಒಂದು ವಿಚಾರಗಳನ್ನ ಆಗಬಹುದು, ನಾವು ಯಾವ ದೃಷ್ಟಿಕೋನದಿಂದ ನೋಡ್ತೀವಿ ಅನ್ನೋದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಇನ್ನು ನೆಕ್ಸ್ಟ್ ಪಾಯಿಂಟ್ ಬರೋದಾದರೆ, ತುಂಬಾ ನೆಗೆಟಿವ್ ಆಗಿ ಯೋಚನೆನ ಮಾಡೋದು. ಯಾವುದೇ ಒಂದು ವಿಚಾರ ಆಗಿರಲಿ, ಅದಕ್ಕೇ ಹೇಳೋದು ಪಾಸಿಟಿವ್ ಅಫರ್ಮೇಷನ್ಸ್ ಅಂತ ಹೇಳಿ. ಇತ್ತೀಚೆಗಂತೂ ಆನ್ಲೈನಲ್ಲಿ ತುಂಬಾ ಟ್ರೆಂಡಿಂಗ್ ಆಗ್ತಿರುವಂತಹ ಟಾಪಿಕ್ ಅಂತಂದರೆ ಅಫರ್ಮೇಷನ್ಸ್ಗಳಿರ್ಬೋದು, ಗ್ರ್ಯಾಟಿಟ್ಯೂಡ್ ಇರ್ಬೋದು, ಇದೆಲ್ಲನೂ ಕೂಡ. ಇದು ಫಸ್ಟಿಂದಲೂ ಇದೆ, ಇವಾಗಾದರೆ ಅದಕ್ಕೆ ಜನಗಳು ತುಂಬಾ ಒಂದು ಇಂಟ್ರೆಸ್ಟ್ ಕೊಟ್ಟು ಇವಾಗ ಅದನ್ನ ಮಾಡ್ತಿದ್ದಾರೆ ಅಂತಲೇ ಹೇಳ್ಬೋದು. ಪಾಸಿಟಿವ್ ಅಫರ್ಮೇಷನ್ಸ್ ಅಂದರೆ ನೆಗೆಟಿವ್ ಯೋಚನೆಗಳನ್ನು ದೂರ ಮಾಡಿಕೊಂಡು ಆದಷ್ಟು ಪಾಸಿಟಿವ್ ಥಿಂಕಿಂಗಲ್ಲಿ ಇದ್ದಾಗ ಆಗುವಂತಹ ಕೆಲಸಗಳು ಇನ್ನೂ ತುಂಬಾ ಬೇಗ ಆಗಿ ನಮಗೆ ಖುಷಿ ತಂದುಕೊಡುತ್ತೆ ಅಂತಲೇ ಹೇಳ್ಬೋದು. ಹಾಗಾಗಿ ಆದಷ್ಟು ನೆಗೆಟಿವ್ ಥಾಟ್ಸಿಂದ ದೂರ ಇರಿ. ಇನ್ನು ನೆಕ್ಸ್ಟ್ ಒಂದು ಬರೋದಾದರೆ, ಬೇರೆಯವ್ರ ಬಗ್ಗೆ ಆದಷ್ಟು ಕೂಡ ಒಂಥರ ಬೇಡದಿರೋ ವಿಚಾರಗಳನ್ನ ಕಂಪ್ಲೇಂಟ್ ಮಾಡಿಕೊಂಡು ಅಥವಾ ಮಾತಾಡಿಕೊಂಡು ಓಡಾಡುವಂಥದ್ದು. ಅಂದರೆ ಬೇರೆಯವ್ರ ವಿಚಾರ ಬಗ್ಗೆ ದೂರು ನೀಡುವಂಥದ್ದು. ಅವ್ರು ಹಂಗೆ ಮಾಡ್ತಾ ಇದ್ದಾರೆ, ಅದಕ್ಕೆ ನನಗೇನು ಅವ್ರು ಸಪೋರ್ಟ್ ಮಾಡ್ತಾ ಇಲ್ಲ, ಅದಕ್ಕೆ ನಾನು ಬೆಳೀತಾ ಇಲ್ಲ, ಅಥವಾ ಅವ್ರು ನನಗೆ ಕಾಲು ಎಳೆದ್ರು ಅದಕ್ಕೆ ನಾನು ಬೆಳೀತಾ ಇಲ್ಲ. ಈ ಥರ ಅಂದರೆ ನಿಮ್ಮ ಫೇಲ್ಯೂರ್ಗೆ ನೀವು ಬೇರೆಯವ್ರನ್ನ ಕಾರಣಗಳನ್ನ ಕೊಡುವಂಥದ್ದು. ಯಾಕೆ ಈ ಥರ ಮಾಡಬೇಕು ಅಲ್ವಾ? ಅದೇ ನೀವೇನಾದ್ರು ಸಕ್ಸಸ್ ಆದಾಗ ಅವ್ರು ಹೆಲ್ಪ್ ಮಾಡಿದ್ರು ಅದಕ್ಕೆ ನಾನು ಸಕ್ಸಸ್ ಆದೆ ಅಂತ ನೀವೆಲ್ಲರೂ ಧೈರ್ಯವಾಗಿ ಹೇಳ್ಕೊತೀರ ಹೇಳಿ? 99% 9 ಪಾಯಿಂಟ್ ಯಾರೂ ಕೂಡ ಹೇಳಲ್ಲ. ಹಾಗಾಗಿ ನಿಮ್ಮ ಒಂದು ಫೇಲ್ಯೂರ್ಸ್ಗೆ ಬೇರೆಯವ್ರನ್ನ ಯಾವತ್ತೂ ಕಾರಣ ಮಾಡ್ಕೋಬೇಡಿ. ನೀವು ಸಕ್ಸಸ್ ಆದರೂ ಫೇಲ್ಯೂರ್ ಆದರೂ ಅದು ನಿಮ್ಮಿಂದ ಮಾತ್ರನೇ ಆಗಿರುತ್ತೆ ಅಷ್ಟೇ. ಅದಕ್ಕೆ ಕಾರಣ ಕೂಡ ನೀವೇ, ಓಕೆನಾ. ಸೊ ಯಾಕಂದರೆ ನೀವು ತಗೊಳ್ಳುವಂತಹ ಚಿಕ್ಕ ಪುಟ್ಟ ಹೆಜ್ಜೆ ಕೂಡ ನಿಮ್ಮ ಫೇಲ್ಯೂರ್ ಹಾಗೆ ನಿಮ್ಮ ಸಕ್ಸಸ್ ಎರಡಕ್ಕೂ ಕೂಡ ಡಿಪೆಂಡ್ ಇರುತ್ತೆ. ಅದನ್ನು ಮೊದಲು ತಲೆಯಲ್ಲಿಟ್ಕೊಳ್ಳಿ, ಸರಿನಾ. ಸೊ ಇಷ್ಟು ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಐ ಹೋಪ್ ಈ ಒಂದು ವಿಡಿಯೋ ತಮ್ಮೆಲ್ಲರಿಗೂ ಇಷ್ಟ ಆಗ್ಬೋದು ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.